ನನಗೋಸ್ಕರ ನೀನು ತುಂಬ ಕಷ್ಟಪಡ್ತಿದ್ಯಾ ಅಲ್ವಾ? ಹಾಗೇನಿಲ್ಲ ರೀ, ನೀವು ಸೇಫ್ ಆಗಿರಬೇಕು, ಆಗಲೇ ಈ ಕುಟುಂಬ ಚೆನ್ನಾಗಿರೋದು. ನನ್ನ ಬಗ್ಗೆ ನಾನೇ ಇಷ್ಟೊಂದು ಯೋಚನೆ ಮಾಡೋನಲ್ಲ, ಇಷ್ಟು ಕೇರ್ ತೊಗೊಂಡಿರೋದಿಲ್ಲ. ನಾನು ಚೆನ್ನಾಗಿರಲಿ ಅಂತ ನೀನು ತುಂಬ ಟ್ರೈ ಮಾಡ್ತಿದ್ಯಾ. ನಿದ್ರೆ ಆಹಾರ ಬಿಟ್ಟು ಯೋಚನೆ ಮಾಡ್ತಿದ್ಯಾ. ಈಗಾದರೆ ಯಾವ ಥರ ಆಪತ್ತು ತೊಂದರೆ ಆಗದೆ ಹೊರಗೆ ಬಂದ್ವಿ. ಫ್ಯೂಚರಲ್ಲಿ ಏನೂ ಆಗಬಾರ್ದು ಅಂತಾನೆ ನಾನು ಇದನ್ನೆಲ್ಲ ಮಾಡ್ತಿದ್ದೀನಿ. ಸರಿ, ನೀವು ಹೋಗಿ ಮಲ್ಕೊಳ್ಳಿ. ನೀ ನನ್ನ ಪಕ್ಕದಲ್ಲಿಲ್ಲದೆ ಹೋದರೆ ನಂಗೆ ನಿದ್ರೆ ಹೇಗೆ ಬರುತ್ತೆ ಶ್ಯಾಮ? ನೀನು ಇನ್ವೆಸ್ಟಿಗೇಷನಲ್ಲಿ ಮುಳುಗಿ ನನ್ನ ಬಗ್ಗೆ ಯೋಚನೆನೇ ಮಾಡ್ತಿಲ್ಲ. ಇದೇನ್ರಿ, ನಾನು ಇದನ್ನೆಲ್ಲ ನಿಮಗೋಸ್ಕರ ಅಲ್ವಾ ಮಾಡ್ತಿರೋದು? ಇಲ್ಲ ಶ್ಯಾಮ, ಈ ಪ್ರಾಸೆಸ್ಸಲ್ಲಿ ಬಿದ್ದು ನಮ್ಮಿಬ್ಬರ ಮಧ್ಯ ಒಂದು ಗ್ಯಾಪ್ ಆಗೋಗಿದೆ, ಒಂದು ಮಿಸ್ ಆಗ್ತಾ ಇದೆ. ಏನು ಮಿಸ್ ಆಗ್ತಿದೆ ರೀ? ಇದು ಮಿಸ್ ಆಗ್ತಾ ಇದೆ. ನಮ್ಮಿಬ್ಬರ ಮಧ್ಯ ಪ್ರೀತಿ ಮಿಸ್ ಆಗ್ತಾ ಇದೆ ಶ್ಯಾಮ. ದಿನ ನೀ ನನ್ನ ಎದೆ ಮೇಲೆ ಮಲಗಿ ನಿನ್ನ ತಲೆ ಸವರ್ತಾ ಮಾತಾಡ್ತಾ ಇದ್ರೆ ನನ್ನ ಶರೀರ ತೇಲ್ ಹೋಗಿ ಯಾವಾಗ ನಿದ್ರೆ ಬಂತೋ, ಹೇಗೆ ನಿದ್ರೆ ಬಂತೋ ಕೂಡ ಗೊತ್ತಾಗ್ತಿರ್ಲಿಲ್ಲ. ಇತ್ತೀಚೆಗೆ ನೀ ನನ್ನ ಬಗ್ಗೆ ಕೇರೇ ಮಾಡ್ತಿಲ್ಲ. ಸಾರಿ ರೀ, ನಿಮ್ಮನ್ನ ನೆಗ್ಲೆಕ್ಟ್ ಮಾಡಿದ್ದಕ್ಕೆ ಐ ಆಮ್ ರಿಯಲಿ ಮಾಡಿದ್ದಾರೆ. ಅದೇ ಅರ್ಥ ಆಗ್ತಿಲ್ಲ ಸರ್. ಈಗ ಈ ಕೇಸ್ ಎಲ್ಲಿಂದ ಎಲ್ಲಿ ಹೋಗ್ತಿದ್ಯಂತಾನೂ ಗೊತ್ತಾಗ್ತಿಲ್ಲ. ವಾಯ್ಸ್ ಕ್ಲಾರಿಟಿ ಇಲ್ಲ. ಫೋನಲ್ಲಿ ಮಾತಾಡಿದ್ದು ಯಾರೋ ಗುರ್ತು ಹಿಡಿಯೋಕ್ಕೆ ಸಾಧ್ಯನೂ ಆಗ್ತಿಲ್ಲ. ಇಷ್ಟು ದಿನ ಯಾರೋ ಒಬ್ಬ ವ್ಯಕ್ತಿ ಮಾಡಿದ್ದು ಅಂತ ಅನ್ಕೊಂಡಿದ್ದೆ, ಆದ್ರೆ ಈಗ ಒಬ್ರು ಲೇಡಿನೇ ಮಾಡಿರೋದೇನೋ ಅಂತ ಅನುಮಾನ ಬರ್ತಿದೆ. ಆ ಲೇಡಿಗೂ ವನಜಾಕ್ಷಿ ಅತ್ತಿಗೆಗಿರೋ ಸಂಬಂಧ ಏನು? ಮಧ್ಯೆ ಈ ದುಡ್ಡೇನು? ಇಷ್ಟಕ್ಕೂ ಆಕ್ಸಿಡೆಂಟ್ ಮಾಡಿದ್ದು ಆ ಲೇಡಿನೇನಾ? ಇಲ್ಲಾಂದ್ರೆ ಯಾರು ಮಾಡಿರ್ತಾರೆ ಅಂತ ನಂಗೆ ಏನೂ ಅರ್ಥ ಆಗ್ತಿಲ್ಲ. ಮೇಡಮ್, ನೀವೇನು ಚಿಂತೆ ಮಾಡಬೇಡಿ. ಈ ಕೇಸ್ ಈಗಷ್ಟೇ ಟ್ರ್ಯಾಕ್ಗೆ ಬರ್ತಿದೆ. ಈ ಕೇಸ್ ವಿಷಯದಲ್ಲಿ ಇಲ್ಲಿವರೆಗೂ ನೀವು ತುಂಬಾ ಕಷ್ಟಪಟ್ರಿ. ಎಲ್ಲೂ ಯಾವ ಚಿಕ್ಕ ಆಧಾರನೂ ಸಿಗ್ಲಿಲ್ಲ. CCTV ಫುಟೇಜ್, GPS, ಇದರಿಂದ ಯಾವ ಪ್ರಯೋಜನ ಕೂಡ ಆಗಲಿಲ್ಲ. ಆದರೆ ಈಗ ಈ ಕಾಲ್ ರೆಕಾರ್ಡಿಂಗ್ ಈ ಕೇಸ್ಗೆ ಟ್ವಿಸ್ಟ್ ಕೊಡೋ ಅಂತ ಚಿಕ್ಕ ಕ್ಲೂ ಕೊಟ್ಟಿದೆ. ಮೊದಲು ನಮಗೆ ದುಡ್ಡು ಕೊಡ್ತೀನಿ ಅಂತ ಹೇಳಿದ ಲೇಡಿ ಯಾರು ಅಂತ ಗೊತ್ತಾದ್ರೆ ಕೇಸ್ನ ಅರ್ಧಕ್ಕರ್ಧ ಸಾಲ್ವ್ ಮಾಡಿದ ಹಾಗೆ ಆಗುತ್ತೆ. ಹೌದು ಸರ್, ಆ ದುಡ್ಡಿನ ವಿಷಯ ಏನು ಅಂತ ಗೊತ್ತಾದ್ರೆ ಎಲ್ಲ ನಿಜ ಹೊರಗೆ ಬರತ್ತೆ. ಇದು ತಿಳ್ಕೋಬೇಕು ಅಂದ್ರೆ ವನಜಾಕ್ಷಿ ಅದಕ್ಕೆ ಮಾತಾಡ್ಬೇಕು. ಅವ್ರು ಹೇಳೋ ತನಕ ನಮ್ಗೆ ಯಾವ ವಿಷಯನೂ ಗೊತ್ತಾಗಲ್ಲ. ನಾವು ಈ ಕೇಸ್ ಕೆಲಸದ ಮೇಲೆ ಇರ್ತೀವಿ, ನೀವು ಕೂಡ ಪ್ರಯತ್ನ ಮಾಡಿ. ಓಕೆ ಸರ್, ಮಾಡ್ತೀವಿ. ಹಾಸ್ಪಿಟ್ಲಿಗೆ ಹೋಗಿ ವನಜಾಕ್ಷಿ ಅಕ್ಕನ ಹೆಲ್ತ್ ಕಂಡೀಷನ್ ಹೇಗಿದೆಯೋ ನೋಡ್ತೀವಿ. ಓಕೆ ಸರ್. ಅವ್ರಿಗೆ ಪ್ರಜ್ಞೆ ಬರೋದು ಈ ಕೇಸ್ಗೆ ತುಂಬಾನೇ ಇಂಪಾರ್ಟೆಂಟ್. ಅಲ್ಲೇನಾಯ್ತು ಅಂತ ತಿಳಿಬೇಕು ಅಂದ್ರೆ ಒಂದೇ ಒಂದು ಆಧಾರ ವನಜಾಕ್ಷಿ. ಅವ್ರನ್ನ ಹುಷಾರಾಗಿ ನೋಡ್ಕೊಳ್ಳಿ. ಬೇಗ ಹುಷಾರಾಗೋ ಹಾಗೆ ಪ್ರಯತ್ನ ಮಾಡಿ ಅಂತ ಡಾಕ್ಟರ್ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡಿ. ಮಾಡ್ತೀವಿ ಸರ್. ಥ್ಯಾಂಕ್ ಯು. ಬರ್ತೀವಿ. ಓಕೆ ಮೇಡಮ್. ಓಕೆ ಸರ್. ಅದಕ್ಕೆ ಎದ್ದೇಳಿ, ಅದಕ್ಕೆ ಒಂದ್ಸಲ ಮಾತಾಡಿ. ಅದಕ್ಕೆ ವನಜಾಕ್ಷಿ ಅಕ್ಕ, ಏನಂದ್ರೆ ಇನ್ನು ಎಷ್ಟು ದಿನ ಅಂತ ಇವ್ರು ಹೀಗೆ ಇರ್ತಾರೆ? ಅವ್ರಿಗೆ ಯಾವಾಗ ಪ್ರಜ್ಞೆ ಬರುತ್ತೆ? ಅವ್ರನ್ನ ಹೀಗ್ ನೋಡಕ್ ಆಗ್ತಿಲ್ಲ. ಶ್ಯಾಮ, ನೀನೇನು ಹೆದರ್ಕೋಬೇಡ, ಅಕ್ಕ ಬೇಗ ಗುಣ ಆಗ್ತಾರೆ. ಆ ಲೆಟರ್ ಅಲ್ಲಿ ಏನಿರುತ್ತೆ? ನಂಗೇನ್ ಗೊತ್ತು? ಹಾಲಿಡೇ ವಿಷಯ ಏನು? ಹಾಗಾದ್ರೆ ಚೆನ್ನಾಗಿರುತ್ತೆ. ಮನೇಲಿ ಆರಾಮಾಗಿ ಫೋನಲ್ಲಿ ಆಟ ಆಡ್ಬೋದು. ಮಕ್ಳೇ, ಈ ಟರ್ಮ್ ಎಕ್ಸಾಮ್ ಹತ್ರ ಬರ್ತಿದ್ಯಲ್ಲ,
ಎಲ್ರು ಚೆನ್ನಾಗಿ ಪ್ರಿಪೇರ್ ಆಗ್ತಿದ್ದೀರಾ ತಾನೆ? ಎಲ್ರು ಚೆನ್ನಾಗಿ ಓದ್ಕೊಳ್ತಿದ್ದೀರಾ? ಎಲ್ರು ಚೆನ್ನಾಗಿ ಓದ್ಕೋಬೇಕು. ಈ ಟರ್ಮ್ ಎಕ್ಸಾಮ್ ಅಲ್ಲಿ ಯಾರು ಫಸ್ಟ್ ಬರ್ತಾರೋ ಅವ್ರಿಗೆ ಪ್ರೈಸ್ ಆಗಿ ಟ್ಯಾಬ್ ಕೊಡ್ತೀವಿ. ಹೌದಾ ಟ್ಯಾಬ್ ಟೀಚರ್? ಯಾವ ಕಂಪ್ನಿದು ಟೀಚರ್? ಯಾವ ಮಾಡೆಲ್ ಟೀಚರ್? ಪ್ರೈಸ್ ಎಷ್ಟಿರ್ಬೋದು ಟೀಚರ್? ಟ್ಯಾಬ್ ಇಂಟರ್ನಲ್ ಸ್ಟೋರೇಜ್ ಎಷ್ಟು ಟೀಚರ್? ಏನ್ ಮಕ್ಳ ಇದು? ಟ್ಯಾಬ್ ಅಲ್ಲಿ ಇಷ್ಟೆಲ್ಲ ಇರುತ್ತೆ ಅಂತ ನನಗೆ ಗೊತ್ತಿಲ್ಲ. ಟ್ಯಾಬ್ ಅಂದ್ಮೇಲೆ ಒಳ್ಳೆ ಟ್ಯಾಬೇ ಕೊಡ್ತಾರೆ. ಸೊ ಎಲ್ರು ಚೆನ್ನಾಗಿ ಓದ್ಕೋಬೇಕು. ಮನೆ ಟಿವಿ ಎಲ್ಲ ನೋಡೋದ್ ಬಿಟ್ಟು ಬುಕ್ಸ್ ಓದ್ತಾನೆ ಇರ್ಬೇಕು. ಬೆಳಿಗ್ಗೆ ಬೇಗ ಎದ್ದು ಓದ್ಕೋಬೇಕು. ನೀನೀಗ ಎಷ್ಟೇ ಓದಿದ್ರೂ ಪ್ರಯೋಜನ ಇಲ್ಲ ಕಣೋ. ನಿಮ್ಮಮ್ಮ, ಅದೇ ನಿನ್ ಹೆತ್ತಮ್ಮ ಶ್ಯಾಮ, ನನ್ನ ಹಿಡಿಬೇಕು ಅಂತ ಜೈಲಿಗೆ ಹಾಕ್ಬೇಕು ಅಂತ ಕಣ್ರೆಪ್ಪೆ ಮುಚ್ಚದೆ ಇನ್ವೆಸ್ಟಿಗೇಷನ್ ಮೇಲೆ ಇನ್ವೆಸ್ಟಿಗೇಷನ್ ಮಾಡ್ತಾನೆ ಇದ್ದಾಳೆ, ಟ್ರೈ ಮಾಡ್ತಿದ್ದಾಳೆ. ತನ್ನ ಮಗನ್ನೇ ಗುರ್ತು ಹಿಡಿದೇ ಇರೋಳು ನನ್ನೇನು ಹಿಡಿತಾಳೆ. ಆದರೆ ನನಗೆ ಮಾತ್ರ ತುಂಬ ಇರಿಟೇಟ್ ಮಾಡ್ತಾ ಇದ್ದಾಳೆ. ಮೂಲೆ ಸೇರ್ಬೇಕಾಗಿದ್ದ ಕೇಸ್ನ ಹೊರಗೆ ತೆಗೆದು ನನಗೆ ಕೋಪ ಬರೋ ಹಾಗೆ ಮಾಡ್ತಾ ಇದ್ದಾಳೆ. ಅದಕ್ಕೆ ನನಗೆ ನಿನ್ನ ತಾಯಿ ಮೇಲಿರೋ ಕೋಪನ, ದ್ವೇಷನ ನಿನ್ನ ಮೇಲೆ ತೀರಿಸ್ಕೊಳ್ತೀನಿ. ನೀನು ಎಕ್ಸಾಮ್ ಬರೀದೇ ಇರೋ ಹಾಗೆ ಮಾಡ್ತೀನಿ. ಆಗಲೇ ನನ್ನ ಮನಸ್ಸಿಗೆ ಸಮಾಧಾನ ಅನ್ಸೋದು. ಊರಿಂದ ಬಾಳೆ ತೋಟ, ಊರ್ ಮುಂದ ಖಾಲಿ ಸೈತ, ಇದಕ್ಕೆಲ್ಲ ಮೇಡಮ್, ಬನ್ನಿ ಊಟ ಮಾಡಿ. ಪರವಾಗಿಲ್ಲ, ನಾನು 1 ಅವರ್ ಬಿಟ್ಟು ಮಾಡ್ತೀನಿ. ಕೃಷ್ಣ, ನೀನು ಒಳಗೆ ಬಂದು ಓದ್ಕೊಳ್ಳುವಂತೆ ಬಾ. ಪೂರ್ಣ, ಅವನಿಲ್ಲೇ ಓದ್ಕೊಳ್ಳಿ. ಅಂದರೆ ಅಮ್ಮ, ಅದು ನಿಮಗೆ ಡಿಸ್ಟರ್ಬೆನ್ಸ್ ಆಗುತ್ತೇನೋ ಅಂತ. ನನಗೇನು ಡಿಸ್ಟರ್ಬೆನ್ಸ್ ಇಲ್ಲ. ಅವನು ಕೂಡ ಏನೂ ಡಿಸ್ಟರ್ಬ್ ಆಗಲ್ಲ. ಅವನ ಕಾನ್ಸಂಟ್ರೇಷನ್ ಜಾಸ್ತಿ ಆಗೋದಕ್ಕೆ ಈ ಸಾಂಗ್ ಪ್ಲೇ ಮಾಡಿದ್ದು. ಮೇಡಮ್, ನನ್ನ ಎಕ್ಸಾಮ್ ಚೆನ್ನಾಗಿ ಬರೀಲಿ ಅಂತ ಆಲ್ ದ ಬೆಸ್ಟ್ ಹೇಳಿ. ಅಬ್ಬಾ, ಇವನ್ ವೇಷಗಳು ಸಾಮಾನ್ಯನೇ ಅಲ್ಲ. ಎದ್ದೇಳು. ಆಲ್ ದ ಬೆಸ್ಟ್. ಥ್ಯಾಂಕ್ಸ್ ಮೇಡಮ್. ಪೂರ್ಣ, ನಾನು ಇವನ್ ಸ್ಕೂಲ್ ಮೇಲೆ ಹೋಗ್ತಾ ಇದ್ದೀನಿ. ಇವನ್ನ ಡ್ರಾಪ್ ಮಾಡಿ ಹೋಗ್ತೀನಿ. ಬೇಡ ಮೇಡಮ್, ನನ್ನ ಸ್ಕೂಲ್ ಬಸ್ ಬರುತ್ತಲ್ವಾ, ಅದರಲ್ಲೇ ಹೋಗ್ತೀನಿ. ಪರವಾಗಿಲ್ಲ, ನಿನ್ನ ಬಸ್ಗಿಂತ ಮುಂಚೆನೇ ಸ್ಕೂಲ್ಗೆ ಬಿಡ್ತೀನಿ. ಕೃಷ್ಣ, ಮೇಡಮ್ ಹೇಳ್ತಿದಾರಲ್ಲಪ್ಪ. ಏನ್ ಸ್ಟೈಲಾಗಿ ಕೂತಿದ್ಯೋ, ದೊಡ್ಡ ಹೀರೋ ಹಾಗೆ. ನೀನಿವತ್ತು ಎಕ್ಸಾಮ್ ಹೇಗ್ ಬರೀತ್ಯೋ ನಾನು ನೋಡ್ತೀನಿ. ಏನ್ ಮೇಡಮ್ ಈ ಕಡೆ ಬಂದ್ರಿ? ನಮ್ಮ ಸ್ಕೂಲ್ ಇರೋದು ಆ ಕಡೆ, ಈ ಕಡೆ ಅಲ್ಲ. ಅದ್ ನನಗೆ ಗೊತ್ತಿಲ್ವಾ?
ನೀನ್ ಮೊದಲು ಹುಟ್ಟಿರೋದಾ ಅಥವಾ ನಾನಾ? ನಂಗೆ ಈ ಕಡೆ ಎಂದು ಕರ್ಕೊಂಬಂದ್ರಿ ಮೇಡಮ್? ನನ್ಗಿಲ್ ಸ್ವಲ್ಪ ಕೆಲಸ ಇದೆ. ಅಲ್ಲಿ ಕೆಲಸ ಆದ್ಮೇಲೆ ನಿನ್ನ ಸ್ಕೂಲ್ ಹತ್ರ ಬಿಡ್ತೀನಿ. ನನ್ನ ಎಕ್ಸಾಮ್ ಮೇಡಮ್. ಏನ್ ಎಕ್ಸಾಮೋ? ಅದೇನಾದ್ರೂ IAS IPS? ಚಿಕ್ಕ ಪರೀಕ್ಷೆಗೆ ಯಾಕೆ ಇಷ್ಟು ಒದ್ದಾಡ್ತಿರೋದು? ಚಿಕ್ಕ ಪರೀಕ್ಷೆ ಆದ್ರೂ ನಂಗೆ ಇಂಪಾರ್ಟೆಂಟ್ ಅಲ್ವಾ ಮೇಡಮ್? ನಂದು ಇಂಪಾರ್ಟೆಂಟ್ ಕೆಲ್ಸನೇ. ಏನ್ ಕೆಲಸ ಮೇಡಮ್? ಎಲ್ಲ ನಿನಗೆ ಹೇಳ್ಬೇಕಾ ಏನು? ಹೇಳಿದ್ರು ಅರ್ಥ ಮಾಡ್ಕೊಳ್ಳೋ ವಯಸ್ಸ ನಿಂದು. ನಿನ್ನ ಟೈಮ್ ಕರ್ಕೊಂಡು ಹೋಗ್ಬಿಡ್ತೀನಿ. ಡೋಂಟ್ ವರಿ. ಸರಿ ಮೇಡಮ್. ಏನಾಯ್ತು ಮೇಡಮ್? ಇರು, ಒಂದ್ಸಲ ಚೆಕ್ ಮಾಡ್ತೀನಿ. ಸರಿ ಮೇಡಮ್. ಮಕ್ಕಳ, ಎಕ್ಸಾಮ್ ಹೇಗ್ ಬರ್ದಿದ್ದೀರಾ? ತುಂಬಾ ಚೆನ್ನಾಗಿ ಬರ್ದಿದ್ದೀವಿ ಟೀಚರ್. ವೆರಿ ಗುಡ್. ನಿಮ್ಮಲ್ಲಿ ಯಾರು ಫಸ್ಟ್ ಬರ್ತೀರಾ? ನಾನ್ ಫಸ್ಟ್ ಬರ್ತೀನಿ ಟೀಚರ್. ಎಲ್ರು ಹ್ಯಾಂಡ್ಸ್ ಕೆಳಗ್ ಮಾಡಿ. ನಿಮ್ ಪೇಪರ್ಸ್ ಎಲ್ಲ ಕರೆಕ್ಷನ್ ಮಾಡಿದ್ಮೇಲೆ ಯಾರು ಫಸ್ಟ್ ಬರ್ತೀರಾ ಅಂತ ಹೇಳ್ತೀನಿ. ನಾಳೆ ನವೆಂಬರ್ 14th ಅಂದ್ರೆ ಚಿಲ್ಡ್ರನ್ಸ್ ಡೇ. ನಾಳೆ ಮಕ್ಕಳಿಗೆಲ್ಲ ಸ್ಪೆಷಲ್ ಡೇ. ಅದಕ್ಕೆ ನಮ್ ಸ್ಕೂಲಲ್ಲಿ ನಾಳೆ ಜವಾಹರ್ಲಾಲ್ ನೆಹರು ಅವರ ಹುಟ್ಟಿದಬ್ಬಕ್ಕೋಸ್ಕರ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಇದೆ. ಯಾರು ವಿಶೇಷವಾಗಿ ಇನೋವೇಟಿವ್ ಆಗಿ ಡ್ರೆಸ್ ಹಾಕೊಂಡ್ ಬಂದು ಅದ್ರ ಬಗ್ಗೆ ಯಾರು ಸ್ಪೀಚ್ ಮಾಡ್ತಾರೋ ಅವ್ರಿಗೆ ಪ್ರೈಸ್ ಕೊಡ್ತೀವಿ. ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಅಲ್ಲಿ ಗೆದ್ದವ್ರಿಗೂ ಕೂಡ ಪ್ರೈಸ್ ಕೊಡ್ತೀರಾ ಟೀಚರ್? ಕೊಡ್ತಾರೆ. ಅಷ್ಟೇ ಅಲ್ಲದೆ ಆ ಸ್ಟೇಜ್ ಮೇಲೇನೆ ಈಗ ಮಾಡಿರೋ ಎಕ್ಸಾಮ್ ಅಲ್ಲಿ ಯಾರು ಫಸ್ಟ್ ಬಂದಿರ್ತಿರೋ ಅವ್ರ ಹೆಸರನ್ನ ಅನೌನ್ಸ್ ಮಾಡಿ ಟ್ಯಾಬ್ ಕೂಡ ಕೊಡ್ತಾರೆ. ಬೇಕಾದ್ರೆ ಚಿಕ್ಕ ಕ್ಲೂ ಕೊಡ್ತೀನಿ. ನಾಳೆ ಒಂದು ಹಬ್ಬದ ದಿನ. ನಮಗ್ ಗೊತ್ತಿಲ್ದೇ ಇರೋ ಹಬ್ಬ ಇದೆಯಾ? ನಿಮ್ಗೂ ಗೊತ್ತು ಅಜ್ಜಿ, ಮಕ್ಳು ಹಬ್ಬ. ನೀವು ಕೂಡ ಚಿಕ್ಕವರಾಗಿದ್ದಾಗ ಮಾಡಿದ್ರು. ನಾಳೆ ನವೆಂಬರ್ 14th ಅಂದ್ರೆ ಜವಾಹರ್ಲಾಲ್ ನೆಹರು ಹುಟ್ಟಿದ್ದಿನ. ಮಕ್ಕಳ ದಿನಾಚರಣೆ. ಹೇ, ಕರೆಕ್ಟಾಗಿ ಹೇಳಿದ್ರಿ. ನಾವು ಓದ್ತಿರುವಾಗ ಮಕ್ಕಳ ದಿನಾಚರಣೆ ಪ್ರಯುಕ್ತ ನಮ್ಮ ಸ್ಕೂಲಲ್ಲಿ ಎಷ್ಟೋ ಆಟದ ಸ್ಪರ್ಧೆ ಇರ್ತಾ ಇತ್ತು. ಅದರಲ್ಲಿ ನಾನು ಪಾಲ್ಗೊಂಡು ಎಲ್ಲದರಲ್ಲೂ ಫಸ್ಟ್ ಪ್ರೈಸ್ ತಗೋತಾ ಇದ್ದೆ. ನಿಜಾನ ಡ್ಯಾಡಿ? ನಿಜ ಪುಟ್ಟ. ನಿಮ್ ಡ್ಯಾಡಿ ತರೋ ಪ್ರೈಸಿಂದ ಮನೆಯೆಲ್ಲ ತುಂಬ ಹೋಗೋದು. ಚಿಕ್ಕವನಿದ್ದಾಗ ಮನೇಲಿ ಎಲ್ ನೋಡಿದ್ರು ಮೆಡಲ್ಸು ಪ್ರೈಸೇ ಕಾಣಿಸ್ತಿತ್ತು. ನೀನು ತುಂಬಾ ಗ್ರೇಟ್ ಡ್ಯಾಡಿ. ನಿನ್ ಡ್ಯಾಡಿಗ್ ಮಾತ್ರ ಅಲ್ಲಪ್ಪ, ನಾನ್ ಚಿಕ್ಕವನಿದ್ದಾಗ ನನಗೂ ಕೂಡ ತುಂಬಾ ಪ್ರೈಸ್ಗಳು ಬಂದಿತ್ತು. ಹಾಗಾದ್ರೆ ನೀನು ಗ್ರೇಟ್ ತಾತ. ನಾಳೆ ನಿಮ್ ಸ್ಕೂಲಲ್ಲಿ ಏನಾದ್ರೂ ಸ್ಪೆಷಲ್ ಇದೆಯಾ? ನಾಳೆ ಸ್ಕೂಲಲ್ಲಿ ಡ್ರೆಸ್ಸಿಂಗ್ ಕಾಂಪಿಟೇಷನ್ ಇದೆ ಮಮ್ಮಿ. ಸ್ಪರ್ಧೆಲಿ ಗೆದ್ದವ್ರಿಗೆ ಪ್ರೈಸ್ ಕೂಡ ಕೊಡ್ತಾರಂತೆ. ನಾಳೆ ನಾನು ಯಾವ ಡ್ರೆಸ್ ಹಾಕೊಳ್ಳಿ? ಯಾವ ಡ್ರೆಸ್ ಚೆನ್ನಾಗಿರುತ್ತೆ? ನಾಳೆ ಜವಾಹರ್ಲಾಲ್ ನೆಹರು ಹುಟ್ಟಿದ ಆಗಿದ್ದಕ್ಕೆ ನೆಹರು ಅವ್ರ ತರ ಡ್ರೆಸ್ ಮಾಡ್ಕೋ. ನನಗ್ ಚೆನ್ನಾಗಿರುತ್ತಾ ಮಮ್ಮಿ? ತುಂಬಾ ಚೆನ್ನಾಗಿರುತ್ತೆ ಕಂದ. ಅವ್ರ ತರ ಡ್ರೆಸ್ ಮಾಡ್ಕೊಂಡ್ರೆ ಆಗ ನೀನ್ ಕೂಡ ಥೇಟ್ ನೆಹರು ಅವರ ಹಾಗೆ ಕಾಣಿಸ್ತೀಯ. ಇದೇ ಬೆಸ್ಟ್ ಚಾಯ್ಸ್. ನೆಹರುಗೆ ಮಕ್ಕಳು ಅಂದ್ರೆ ತುಂಬಾ ಇಷ್ಟ. ಅವರು ಮಕ್ಕಳಿಗೋಸ್ಕರ ತುಂಬಾ ಟೈಮ್ ಸ್ಪೆಂಡ್ ಮಾಡ್ತಿದ್ರು. ತುಂಬಾ ದೊಡ್ಡ ವ್ಯಕ್ತಿ. ಅದಕ್ಕೆ ದೇಶ ಇಡೀ ಅವ್ರ ಹುಟ್ಟಿದಬ್ಬನ ಮಕ್ಕಳ ದಿನಾಚರಣೆ ಅಂತ ಆಚರಿಸ್ತಾರೆ. ನೀನ್ ಆ ಡ್ರೆಸ್ ಹಾಕೋ, ಖಂಡಿತ ಫಸ್ಟ್ ಪ್ರೈಸ್ ನಿನ್ಗೆ ಬರುತ್ತೆ. ಜವಾಹರ್ಲಾಲ್ ನೆಹರು ಅಷ್ಟೊಂದ್ ದೊಡ್ಡವ್ರ ತಾತ? ಹೌದು ಕಂದ, ಅವರು ತುಂಬಾ ದೊಡ್ಡ ವ್ಯಕ್ತಿ. ಪ್ರೈಸ್ಗೆ ಅಂತ ಅಲ್ದಿದ್ರು. ಅವ್ರ ದೊಡ್ಡತನನ ಎಲ್ಲರಿಗೂ ಹೇಳೋದಿಕ್ಕಾದ್ರೂ ನಾನು ಜವಾಹರ್ಲಾಲ್ ನೆಹರು ಡ್ರೆಸ್ ಹಾಕೋತೀನಿ ಮಮ್ಮಿ. ನನ್ ಮುದ್ದು ಮರಿ. ತಗೋ,
ಬೇಗ ಹಾಲು ಕುಡಿ. ನಮ್ ದೇಶಕ್ಕೆ ದಿಕ್ಕು ತೋರಿಸಿದ ಮಹಾನುಭಾವ ಗಾಂಧೀಜಿ. ಅವ್ರನ್ನ ರಾಷ್ಟ್ರಪಿತ ಅಂತಾರೆ. ಗಾಂಧಿ ಅವ್ರು ಮಾಡಿರೋ ಎಷ್ಟೋ ಹೋರಾಟದಲ್ಲಿ ಉಪ್ಪಿನ ಸತ್ಯಾಗ್ರಹ ಒಂದು. ಈ ಹೋರಾಟ ನಮ್ ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ಎಷ್ಟೋ ಮುಖ್ಯವಾದ ಪಾತ್ರ ವಹಿಸಿತ್ತು. ಅವರು ಸತ್ಯ, ಶಾಂತಿ, ಅಹಿಂಸೆ ಮಾರ್ಗದಲ್ಲಿ ನಡೆದು ನಮ್ಗೆ ಸ್ವಾತಂತ್ರ್ಯ ತಂದು ಕೊಡೋಕೆ ಎಷ್ಟು ಕಷ್ಟಪಟ್ರು. ನಮ್ ಗಾಂಧೀಜಿ ಹಾಗೆ ನಾವು ಕೂಡ ಸತ್ಯ, ಶಾಂತಿ, ಅಹಿಂಸೆ ಮಾರ್ಗದಲ್ಲಿ ನಡೆದು ನಮ್ ದೇಶದ ಭವಿಷ್ಯನ ಕಾಪಾಡಬೇಕು. ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಅಂದ್ಕೊಂಡಿದ್ದಕ್ಕಿಂತ ಚೆನ್ನಾಗೇ ನಡೀತು. ಮಕ್ಕಳೆಲ್ಲ ಅವ್ರ ಪ್ರತಿಭೆನ ಚೆನ್ನಾಗೇ ತೋರಿಸಿದ್ರು. ಈಗ ಪ್ರೈಸ್ಗಳನ್ನ ಕೊಡಲಾಗುತ್ತೆ. ಈ ಕಾಂಪಿಟೇಷನ್ ಅಲ್ಲಿ ಗೆದ್ದವ್ರಿಗೆ ನಮ್ ಪ್ರಿನ್ಸಿಪಲ್ ಕೈಯಿಂದ ಪ್ರೈಸ್ ತಗೋತಾರೆ. ಪ್ಲೀಸ್ ಸರ್. ಫಸ್ಟ್ ಪ್ರೈಸ್ ಭಾರತ ಮಾತೆ. ಸೆಕೆಂಡ್ ಪ್ರೈಸ್ ಸುಭಾಷ್ ಚಂದ್ರ ಬೋಸ್. ಥರ್ಡ್ ಪ್ರೈಸ್ ಸ್ವಾಮಿ ವಿವೇಕಾನಂದ. ಕೃಷ್ಣ ವಿಹಾರಿ, ಇಬ್ರು ಬನ್ನಿ. ಹೋಗಿ. ಮಕ್ಕಳಿಗೆ ಈ ವರ್ಷ ಆಗಿರೋ ಎಕ್ಸಾಮ್ ಅಲ್ಲಿ ಫಸ್ಟ್ ರ್ಯಾಂಕ್ ಬಂದವರಿಗೆ ಆ ಕೃಷ್ಣ, ನಮ್ಮಮ್ಮ, ನೀವು ಶ್ಯಾಮಮ್ಮ, ನೀವೆಲ್ಲರೂ ಜೊತೆ ಇರುವಾಗ ಯಾವಾಗಲೂ ನಾನೇ ಫಸ್ಟ್ ಬರೋದು. ಈ ಥರ ಪ್ರೈಸು ಎಲ್ಲ ನಾನೇ ತಗೋತೀನಿ. ಅವ್ರು ಮಾತ್ರ ಇದ್ರೆ ಸಾಕಾ? ನಾನ್ ಬೇಡ್ವಾ? ನೀವು ಕೂಡ ಸರ್. ಹಾಗೆ ಶ್ಯಾಮಮ್ಮ, ನೀವು ಬೇರೆ ಬೇರೆ ಇಲ್ಲ ಅಲ್ವಾ ಸರ್? ಇಬ್ರು ಒಂದೇ. ಏನ್ ಕೃಷ್ಣ? ನೀವು ತುಂಬಾ ಗ್ರೇಟ್ ಸರ್. ಯಾಕೆ ಕೃಷ್ಣ? ನೀವು ನಂಗೆ ಪರಿಚಯ ಆಗಿರ್ಲಿಲ್ಲ ಅಂದ್ರೆ ಇವತ್ತಿಗೂ ನಾನು ಇಲ್ಲಿ ಇರ್ತಾನೆ ಇರ್ಲಿಲ್ಲ. ಇಷ್ಟು ದೊಡ್ಡ ಸ್ಕೂಲಲ್ಲಿ ನಾನು ಓದ್ತಾನೆ ಇರ್ಲಿಲ್ಲ. ಇಷ್ಟು ಜನರ ಮುಂದೆ ಈ ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾನೆ ಇರ್ಲಿಲ್ಲ. ನೀವು ಒಳ್ಳೆ ಮನಸ್ಸಿಂದ ನಾನು ನಿಮಗೆ ಗೊತ್ತಿಲ್ಲ ಅಂದ್ರು ನನ್ನ ಮೇಲಿರೋ ನಂಬಿಕೆಗೆ ಓದೋಕೆ ಎಲ್ಲ ಕೊಡ್ಸಿದ್ರಿ. ಇವತ್ತು ಈ ಪ್ರೈಸ್ ನಾನು ತಗೊಂಡಿದ್ದೀನಿ ಅಂದ್ರೆ ಅದಕ್ಕೆ ಕಾರಣ ಎಲ್ಲ ನೀವೇ. ಅಷ್ಟು ಮಾತ್ರ ಅಲ್ಲ, ಸ್ವಂತ ಮನೆಯವ್ರ ತರ ಮನೆಯಾಗೆ ಕರ್ಕೊಂಡೋದ್ರಿ. ವಿಹಾರಿಯಾಗೆ ಸರಿ ಸಮಾನವಾಗಿ ನೋಡಿದ್ರಿ. ನೀವಿಬ್ರು ನನ್ನ ಜೊತೆಲಿದ್ರೆ ನನಗೆ ನನ್ನ ಅಪ್ಪ ಅಮ್ಮನ ಜೊತೆ ಇದ್ದೀನಿ ಅಂತಾನೆ ಅನಿಸುತ್ತೆ. ಹೌದಾ ಕೃಷ್ಣ? ಹೌದು ಶ್ಯಾಮಮ್ಮ.
ನೀವು ಅಷ್ಟೇ ಕೇರ್ ತಗೊಂಡ್ರಿ. ಕೃಷ್ಣ, ನೀನ್ ಇಷ್ಟು ಚಿಕ್ಕ ವಯಸ್ಸಿಗೆ ಇಷ್ಟು ಚೆನ್ನಾಗಿ ಹೇಗೆ ಮಾತಾಡ್ತೀಯಾ? ನೀವು ಹೇಳ್ತಿರೋದು ನಿಜನೇ ಅಲ್ವಾ ಮೇಡಮ್? ನಿಮ್ಮ ದಯೆಯಿಂದನೇ ಇವತ್ತು ಇಷ್ಟ ಹೆಸರು ಬಂದಿರೋದು. ನಿಮಗೆ ಯಾವತ್ತೂ ಋಣಿಯಾಗಿರ್ತೀವಿ ಮೇಡಮ್. ನಿಮ್ಮಿಬ್ರು ಮಕ್ಕಳು ಈ ಗೆಟಪ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದಾರೆ. ಮುಖ್ಯವಾಗಿ ನಿಮ್ ಮಗ ಕೃಷ್ಣ ಗಾಂಧಿ ಗೆಟಪ್ ಅಲ್ಲಿ ಪಕ್ಕ ಗಾಂಧಿ ತಾತನ್ ತರನೇ ಕಾಣಿಸ್ತಿದ್ದಾನೆ. ಯಾಕೆ ಮೇಡಮ್ ನಗ್ತಾ ಇದ್ದೀರಾ? ನೀವ್ ಹೇಳಿದ್ದಕ್ಕೆ ನಗು ಬಂತು. ನನ್ ಮಗ ವಿಹಾರಿ, ಕೃಷ್ಣ ಪೂರ್ಣನ್ ಮಗ. ಸಾರಿ ಮೇಡಮ್, ನಾನು ತಪ್ಪಾಗಿ ತಿಳ್ಕೊಂಡ್ಬಿಟ್ಟೆ. ಪರವಾಗಿಲ್ಲ ಬಿಡಿ, ನೀವೇ ಅಲ್ಲ. ಎಕ್ಸ್ಕ್ಯೂಸ್ ಮೀ ಸರ್. ನೀವಾ ಮೇಡಮ್? ಹೇಳಿ, ಕೇಸಿಗೆ ಸಂಬಂಧಪಟ್ಟ ಇನ್ಫಾರ್ಮೇಶನ್ ಏನಾದರೂ ಗೊತ್ತಾಯ್ತಾ? ಹೌದು ಸರ್, ಕಾಲ್ ರೆಕಾರ್ಡಿಂಗ್ ಅಲ್ಲಿರೋ ವಾಯ್ಸ್ ನಾನು ಇದಕ್ಕೂ ಮೊದಲು ಕೇಳಿದ್ದೆ ಸರ್. ಏನ್ ಮೇಡಮ್, ಗುರ್ತು ಹಿಡಿಯಕ್ಕಾಗಿಲ್ಲ ಅಂತ ನೀವೇ ಹೇಳಿದ್ರಲ್ಲ. ಅವತ್ ಗುರ್ತು ಸಿಗ್ಲಿಲ್ಲ ಸರ್. ನಾನು ಯೋಚನೆ ಮಾಡ್ದ ಹಾಗೆ ನನ್ ನೆನ್ಪಾಯ್ತು. ಓ, ಯಾರವರು? ಏನೋ ಗೊತ್ತಿಲ್ಲ ಸರ್, ಆದ್ರೆ ಈ ಸ್ಟೇಷನ್ ಅಲ್ಲೇ ಅವ್ರ ವಾಯ್ಸ್ ಕೇಳಿದ್ದು. ಏನ್ ಮೇಡಮ್ ನೀವ್ ಹೇಳೋದು? ನಿಜಾನೇ ಸರ್. ನಾನು ಅವತ್ತು ಇನ್ಕಮ್ ಟ್ಯಾಕ್ಸ್ ಆಫೀಸ್ ಇಂದ CCTV ಫುಟೇಜ್ ತಂದು ನಿಮಗ್ ತೋರಿಸಿದಾಗ, ಅದನ್ನ ಎಕ್ಸ್ಪ್ಲೇನ್ ಮಾಡ್ತಿದ್ದಾಗ ನನ್ನ ಹಿಂದೆಯಿಂದ ಸೇಮ್ ಆ ವಾಯ್ಸ್ ಕೇಳಿಸ್ತು. ಕನ್ಫರ್ಮಾ ಮೇಡಮ್? ಕನ್ಫರ್ಮ್ ಸರ್, ನನಗೆ ಕರೆಕ್ಟಾಗಿ ನೆನಪಿದೆ. ಯಾರ್ ಬೇಕು ಮೇಡಮ್ ಅಂತ ಹಿಂದೆಯಿಂದ ಕಾನ್ಸ್ಟೇಬಲ್ ಕೇಳಿದ್ರು. SI ಹತ್ರ ಮಾತಾಡ್ಬೇಕು ಅಂತ ಅಂದ್ರು. ಒಂದ್ಸಲ ಅವತ್ತು ನಿಮ್ ಸ್ಟೇಷನ್ CCTV ಫುಟೇಜ್ ನೋಡಿ ಸರ್, ಗೊತ್ತಾಗ್ಬೋದೇನೋ. ಓಕೆ ಮೇಡಮ್. ಕಾನ್ಸ್ಟೇಬಲ್ ಸರ್, ನೀವು ಕುತ್ಕೊಳ್ಳಿ ಮೇಡಮ್. ಸರ್, ವನಜಾಕ್ಷಿ ಕೇಸಿಗೆ ಸಂಬಂಧಪಟ್ಟಿರೋ CCTV ಫುಟೇಜ್ ತಗೊಂಡು ಬನ್ನಿ. ಸರಿ ಸರ್. ಸರ್, ಹಾ, ನೀವು ಕೇಳಿದ CC ಫುಟೇಜ್ ನಿಮ್ಮ ಮೇಲಿಗೆ ಕಳಿಸಿದ್ದೀನಿ ಸರ್. ಓಕೆ, ನೀವು ಹೋಗಿ. ಓಕೆ ಸರ್. ಈ ವಾಯ್ಸು ವನಜಾಕ್ಷಿ ಜೊತೆ ಫೋನಲ್ಲಿ ಮಾತಾಡಿರುವಂತ ವಾಯ್ಸ್ ಮ್ಯಾಚ್ ಆಗುತ್ತೋ ಇಲ್ವೋ ನೋಡ್ತೀನಿ. ನಿನ್ಗೊಂದು ಪ್ಲೇಸ್ ಹೇಳ್ತೀನಿ, ನೀನ್ ಅಲ್ಲಿಗೆ ಬಂದ್ಬಿಡು. ಅಲ್ಲೇ ನಿನ್ಗೆ ದುಡ್ಡು ಕೊಡ್ತೀನಿ. ಎರಡು ವಾಯ್ಸು ಒಬ್ರದ್ದೇ ಮೇಡಮ್. ನಾನು ಹೇಳದ್ನಲ್ಲ ಸರ್, ನೋಡಿದ್ರಾ? ಗುರ್ತು ಸಿಗ್ದಿರೋ ಹಾಗೆ ಮಾಸ್ಕ್ ಹಾಕಿದ್ದಾರೆ. ಆದ್ರೆ ಅವರು ಪೊಲೀಸ್ ಸ್ಟೇಷನ್ಗೆ ಯಾಕೆ ಬಂದ್ರು? ನಿಮ್ಗೋಸ್ಕರನೇ ಮೇಡಮ್. ನನ್ಗೋಸ್ಕರನಾ? ನಿಮ್ಗಿನ್ನೂ ಅರ್ಥ ಆಗಿಲ್ವಾ ಮೇಡಮ್? ನೀವು ಈ ಕೇಸ್ ಇನ್ವೆಸ್ಟಿಗೇಟ್ ಮಾಡ್ತಿದ್ದೀರಲ್ಲ, ಆ ವಿಷಯ ಅವ್ರಿಗೆ ಗೊತ್ತಾಗಿದೆ. ಅದಕ್ಕೆ ನೀವೆಲ್ಲಿ ಹೋಗ್ತೀರಿ, ನೀವೇನ್ ಮಾಡ್ತೀರಿ ಅಂತ ನಿಮ್ಮನ್ನೇ ಗಮನಿಸ್ತಾ ನಿಮ್ಮನ್ನೇ ಫಾಲೋ ಮಾಡಿದ್ದಾರೆ. ಸರ್, CCTV ಫುಟೇಜ್ನ ಇನ್ನೊಂದ್ಸಲ ತೋರಿಸಿ. ಯಾಕೆ ಮೇಡಮ್? ಅವ್ರ ಫೇಸ್ ಇನ್ನೊಂದ್ಸಲ ಕ್ಲಿಯರ್ ಆಗಿ ನೋಡ್ತೀನಿ. ಇದಕ್ಕೂ ಮುಂಚೆ ಎಲ್ಲಾದ್ರೂ ನೋಡಿದೀನಿ ಅಂತ ಗುರ್ತು ಹಿಡಿಬೋದಲ್ಲ? ಒಂದ್ ನಿಮಿಷ ಮೇಡಮ್. ನೋಡಿ ಮೇಡಮ್, ಸರ್, ನಾನು ಇವ್ರ ಹತ್ರ ಮಾತಾಡಿದ್ದೀನಿ. ಮಾತಾಡಿದ್ರ? ಎಲ್ಲಿ ಮೇಡಮ್? ಅವತ್ತು ಇಲ್ಲೇ ಪೊಲೀಸ್ ಸ್ಟೇಷನ್ ಮುಂದೆ ನಾನು ಅವ್ರನ್ನೆಲ್ಲ ನೋಡಿದ್ದೀನಿ ಅಂತ ಹೇಳಿದೆ. ಆದ್ರೆ ಅವ್ರು ಹೇಳಿದ್ರು ಈ ಸಿಟಿಗೆ ಹೊಸಬ್ರು, ನೋಡಕ್ ಚಾನ್ಸೇ ಇಲ್ಲ ಅಂತಂದ್ರು. ಹೌದಾ? ಒಂದ್ಸಲ ಅವ್ರು ಕೂತ್ಕೊಂಡಿರೋ ವಿಡಿಯೋ ಪ್ಲೇ ಮಾಡಿ. ಸರಿ. ಸರ್, ಸ್ಟಾಪ್. ಏನಾಯ್ತು ಮೇಡಮ್? ಹೇಳ್ತೀನಿ ಸರ್, ಸ್ವಲ್ಪ ಪ್ಲೇ ಮಾಡಿ. ಓಕೆ. ಸರ್, ಸ್ಟಾಪ್. ಸ್ವಲ್ಪ ಬ್ಯಾಕ್.
ಒಂದ್ಸಲ ಸ್ಲೋ ಮೋಷನ್ ಅಲ್ಲಿ ಪ್ಲೇ ಮಾಡಿ. ಸರಿ. ಸರ್ ಸ್ಟಾಪ್. ಈಗ ಒಂದ್ಸಲ ಆ ಕೈ ಒಂದ್ಸಲ ಝೂಮ್ ಮಾಡಿ. ಸಾಕು ಸರ್, ಸಾಕು. ಸರ್, ಅವ್ರ ಕೈಯಲ್ಲಿ ಟ್ಯಾಟೂ ಇದೆ. ಹೌದು ಮೇಡಮ್. ನಾನು ಈ ಟ್ಯಾಟೂನ ಎಲ್ಲೋ ನೋಡಿದೀನಿ ಸರ್. ನೀವು ನೋಡಿದ್ದೀರಾ? ಹೌದು ಸರ್, ನೋಡಿದೀನಿ. ಆದ್ರೆ ಎಲ್ಲಿ ನೋಡಿದೀನಿ ಅಂತ ಪರ್ಟಿಕ್ಯುಲರ್ ಆಗಿ ನೆನಪಾಗ್ತಿಲ್ಲ. ಕಮಾನ್ ಮೇಡಮ್, ಥಿಂಕ್ ಮಾಡಿ. ಎಲ್ಲಿ ನೋಡಿದ್ರೋ ನೆನಪು ಮಾಡ್ಕೊಳ್ಳಿ. ಅದು ಗೊತ್ತಾದ್ರೆ ನಾವ್ ಈ ಕೇಸ್ನ ಸಾಲ್ವ್ ಮಾಡ್ಬೋದು. ಇವನು ಕೃಷ್ಣನ್ ಜೊತೆ ಸ್ನೇಹ ಮಾಡಿ ಒಳ್ಳೇದನ್ನ ಕಲಿತಿದ್ದಾನೋ ಇಲ್ವೋ ನನಗಂತೂ ಗೊತ್ತಿಲ್ಲ. ಆದ್ರೆ ಇವನ್ ಇಷ್ಟ ಮಾತ್ರ ದಿನದಿನಕ್ಕೂ ಕೆಳಗ್ ಬೀಳ್ತಾ ಇದೆ. ಇವತ್ತು ಬಾಂಬೆ ಮಿಠಾಯಿ ಬೇಕು ಅಂತ ಕೇಳ್ತಿದ್ದಾನೆ. ನಾಳೆ ಚಿನ್ನಿ ದಾಂಡು ಗೋಲಿ ಆಟ ಆಡ್ಬೇಕು ಅಂತ ಅನ್ನಿಸ್ತಿದೆ ಅಂತಾನೆ. ಹೀಗೆ ಹೇಳ್ತಾ ಹೋದ್ರೆ ಇನ್ನು ಸ್ವಲ್ಪ ದಿವ್ಸಕ್ಕೆ ಇವನು ಪೂರ್ತಿಯಾಗಿ ಸ್ಲಮ್ ಹುಡುಗನ್ ಹಾಗೆ ಆಗ್ಬಿಡ್ತಾನೆ ಅನ್ಸತ್ತೆ. ಅತ್ತೆ, ನೀವ್ ಅನ್ಕೊಂಡ್ ಹಾಗೇನೂ ನಡೆಯಲ್ಲ. ಕೃಷ್ಣ ಒಳ್ಳೆ ಹುಡುಗ, ಅವನು ಚೆನ್ನಾಗೇ ಓದ್ತಾನೆ. ಕೃಷ್ಣನ್ ಜೊತೆ ಫ್ರೆಂಡ್ಸ್ ಆದಾಗಿಂದ ಇವನು ಚೆನ್ನಾಗೇ ಓದ್ತಿದ್ದಾನಲ್ವಾ ಅತ್ತೆ? ಹೌದಮ್ಮ, ವಿದ್ಯೆ ಬರ್ತಿದೆ. ಅದ್ರ ಜೊತೆಗೆ ಬೇರೆ ಕೆಟ್ಟ ವಿದ್ಯೆನೂ ಚೆನ್ನಾಗ್ ಬರ್ತಿದೆ. ಆದ್ರೆ ನೀವು ನನ್ನ ಮಾತನ್ನ ಎಡಕಿವಿಲ್ ಕೇಳಿಸ್ಕೊಂಡು ಏನೋ ನೆಪ ಹೇಳಿ ಇವನ್ನ ಅಲ್ಲಿ ಕಳಿಸ್ತೀರಾ, ಇಲ್ಲ ಅವನನ್ನೇ ಇಲ್ಲಿ ಕರೆಸ್ತೀರಾ. ನೀವಿಬ್ರು ಕೃಷ್ಣ ಕೃಷ್ಣ ಅಂತ ಅವನ್ನ ಹೆತ್ತ ತಂದೆ ತಾಯಿ ಹಾಗೆ ಇಷ್ಟಪಡ್ತಿದ್ದೀರಾ, ಪ್ರೀತಿಸ್ತಿದ್ದೀರಾ. ಆ ಕೃಷ್ಣ ನಿಮ್ ಮುಂದೆ ಇದ್ರೆ ನಿಮ್ ಹೆತ್ತ ಮಗನ್ ಕೂಡ ಮರ್ತ್ ಬಿಡ್ತೀರಾ. ಬೇರೆಯವ್ರ ಮಗನ್ ಮೇಲೆ ನಿಮ್ಗೆ ಯಾಕಮ್ಮ ಇಷ್ಟೊಂದು ಪ್ರೀತಿ? ಸರಿ, ಆಗಿದ್ದೇನೋ ಆಗೋಯ್ತು. ಇನ್ನಾದ್ರೂ ನೀವು ಆ ಕೃಷ್ಣನ ದೂರ ಇಡಿ. ಹಾಗ್ ಮಾಡಿದ್ರೇನೆ ವಿಹಾರಿ ಜೀವನ ಚೆನ್ನಾಗಿರತ್ತೆ. 100 ವರ್ಷ ಸುಖವಾಗಿ ಬಾಳು ಕಂದ. ಏನಮ್ಮ, ಯಾಕೆ ಅಳ್ತಾ ಇದೀಯಾ? ಏನಿಲ್ಲ ಕಂದ. ನಂಗೆ ಹೇಳಲ್ವಾ ಅಮ್ಮ? ಸಾರಿ ಕಂದ. ಸಾರಿ ಯಾಕಮ್ಮ? ನೀನ್ ಹುಟ್ಟಿದ್ದಬ್ಬಕ್ಕೂ ಕೂಡ ಒಂದು ಹೊಸ ಡ್ರೆಸ್ ಕೊಡ್ಸೋದಕ್ಕಾಗ್ತಾ ಇಲ್ಲ. ನೀನ್ ಯಾವ ಆಸೆನೂ ತೀರ್ಸೋದಕ್ ನನ್ ಕೈಲಿ ಆಗ್ತಿಲ್ಲ ಕಂದ. ಕೊನೆ ಪಕ್ಷ ಒಂದು ಕೇಕ್ ಕೂಡ ಕಟ್ ಮಾಡ್ಸಕ್ಕಾಗ್ತಿಲ್ಲ. ನೀನ್ ನನ್ನ ಹೋಟೆಲ್ ಹುಟ್ಟೋ ಬದಲು ಶ್ರೀಮಂತರ ಹೋಟೆಲ್ ಹುಟ್ಟಿದಿದ್ರೆ ನಿನಗೆಲ್ಲ ಸಿಗ್ತಾ ಇತ್ತು. ನಿನ್ ಬುದ್ಧಿಗೆ ತಿಳುವಳಿಕೆಗೆ ಮಹಾರಾಜನ್ ಥರ ಇರ್ತಿದ್ದೆ. ತುಂಬಾ ದೊಡ್ಡ ವ್ಯಕ್ತಿಯಾಗಿ ತುಂಬಾ ಜನಕ್ಕೆ ಸಹಾಯ ಮಾಡೋನಾಗಿರ್ತಿದ್ದೆ. ನೀ ನನ್ನ ಹೋಟೆಲ್ ಹುಟ್ಟಿದ್ದು ನನ್ನ ಅದೃಷ್ಟ, ಆದ್ರೆ ಅದು ನಿನ್ ದುರಾದೃಷ್ಟ ಕಂದ. ಅಮ್ಮ, ನೀನ್ ಬೇಜಾರು ಮಾಡ್ಕೋಬೇಡ ಅಮ್ಮ. ನಾನ್ ಕೂಡ ನಿನ್ನಾಗೆ ತುಂಬಾ ಅದೃಷ್ಟವಂತ. ನನ್ನ ಪ್ರೀತಿಯಿಂದ ನೋಡ್ಕೊಳಕ್ಕೆ ನನ್ನ ಅಮ್ಮ ಇದಾರಲ್ವಾ, ಇದಕ್ಕಿಂತ ಇನ್ನ ಹೆಚ್ಚು ಅದೃಷ್ಟ ಇನ್ನೇನ್ ಬೇಕಮ್ಮ? ನೀನೀಗ ಚಿಕ್ಕ ಮಗು ತರ ಅಳ್ಬೇಡ. ನನಗೆ ಈ ಡ್ರೆಸ್ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ ಕಂದ, ತುಂಬಾ ಚೆನ್ನಾಗಿದೆ. ನನ್ ಬಂಗಾರ ನೀನು. ನಿನ್ಗೆ ಇಷ್ಟು ಚಿಕ್ಕ ವಯಸ್ಸಲ್ಲೇ ಮನೆ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳೋ ಮನಸ್ಸು ಕೊಟ್ಟಿದ್ದಾನೆ ಆ ದೇವ್ರು. ನೀನ್ ಯಾವಾಗ್ಲೂ ಸಂತೋಷವಾಗಿರ್ಬೇಕು, ಚೆನ್ನಾಗಿ ಓದಬೇಕು. ಸರಿ ಅಮ್ಮ. ಹಾ ತಗೋ ಕೃಷ್ಣ. ನೀನ್ ಹುಟ್ಟಿದ್ದಪ್ಪ ಅಲ್ವಾ, ಈ 10 ರೂಪಾಯಿ ತಗೊಂಡು ಹೋಗಿ ನಿನ್ ಫ್ರೆಂಡ್ಸಿಗೆ ಚಾಕ್ಲೇಟ್ ಕೊಡ್ಸು. ಆಯ್ತಮ್ಮ, ಕೊಡಿಸ್ತೀನಿ.